ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ರಾಜಕೀಯದಲ್ಲಿ ಶಿಸ್ತು ಮತ್ತು ಸಂಸ್ಕೃತಿಯ ಪಾಠವನ್ನ ಹೇಳ್ತಾ ಇದ್ದಂತಹ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವಂತಹ ವಾತಾವರಣ ರಾಜ್ಯಾಧ್ಯಕ್ಷರ ಆಯ್ಕೆಯಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರವರೆಗೂ ಕೂಡ ತಾಂಡವವಾಡ್ತಾ ಇದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ನಡುವಿನ ಭಿನ್ನಮತ ಸ್ಫೋಟಗೊಂಡಿದೆ. ಈ ಸ್ಟೋರಿ ಏನು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಚಾರಗಳನ್ನ ತಿಳಿದುಕೊಳ್ಳಿ. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿನ ಭಿನ್ನಮತ ಸ್ಫೋಟಗೊಂಡಿದೆ. ಕಾರ್ಯಕರ್ತರ ನಡುವಿನ ಹಗ್ಗಜಗ್ಗಾಟ ಮತ್ತು ವಾದ ವಿವಾದಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ನಗುವವರ ಮುಂದೆ ನಗ್ಗೇಡಿ ಆಗುವಂತಹ ಪರಿಸ್ಥಿತಿ ಬಿಜೆಪಿಗೆ ಬಂದೊದಗಿದೆ. ಯಾಕಂತಂದ್ರೆ ಇಷ್ಟು ದಿನ ಕೇವಲ ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ನಾಯಕರ ನಡುವಿನ ಮುಸುಕಿನ ಗುದ್ದಾಟ, ಬಹಿರಂಗ ಗುದ್ದಾಟವನ್ನ ರಾಜ್ಯದ ಜನತೆ ನೋಡಿದೆ. ಅಂತಹದ್ದೇ ಗುದ್ದಾಟಗಳು ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಜಿಲ್ಲೆಯ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ 2ನೇ ಹಂತದ ನಾಯಕರಿಂದ ಹಿಡಿದು ಏನು ಶಾಸಕರುಗಳವರೆಗೂ ಕೂಡ ಒಳಗೊಳಗೆ ಮುಸುಕಿನ ಗುದ್ದಾಟ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಇದು ಈಗ ಇನ್ನಷ್ಟು ಆಳಕ್ಕೆ ಹೋಗಿ ಕಾರ್ಯಕರ್ತರ ನಡುವೆಯೂ ಕೂಡ ಏನು ತಿಕ್ಕಾಟಗಳು ನಡೆಯುವಂತಹ ಹಂತವನ್ನ ತಲುಪಿದೆ. ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪರಸ್ಪರ ವಾಗ್ವಾದವನ್ನ ನಡೆಸಿಕೊಂಡಿರುವಂತದ್ದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಏನು ಬಾಗಲಕೋಟೆ ಜಿಲ್ಲೆಯ ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಗಿರುವಂತಹ ದಳವಾಯಿ ಎನ್ನುವಂತವರು ಅವರ ಕಾರ್ಯಕರ್ತನಿಗೆ ಫೋನ್ ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲೇ ಇದೀಗ ಆ ಒಂದು ಕಾರ್ಯಕರ್ತರ ಏನು ಗದಿಗೆಪ್ಪ ಅನ್ನುವಂತಹ ಕಾರ್ಯಕರ್ತ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ ಆ ಒಂದು ಜಿಲ್ಲಾ ಅಧ್ಯಕ್ಷರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಇವರಿಬ್ಬರ ಗಲಾಟೆಗೆ ಹಿನ್ನೆಲೆ ಎನ್ನುವಂಥದ್ದನ್ನ ನೋಡುವಂತ ಸಂದರ್ಭದಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಏನು ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಅಂದ್ರೆ ಬೂತ್ ಮಟ್ಟದಲ್ಲಿ ಇರತಕ್ಕಂತಹ ಕಾರ್ಯಕರ್ತರನ್ನ ಪದಾಧಿಕಾರಿಗಳು ಕಡೆಗಣಿಸ್ತಾ ಇದ್ದಾರೆ. ಹಿಂದುತ್ವದ ಪರವಾಗಿರುವಂತಹ ಕಾರ್ಯಕರ್ತರನ್ನ ಕಡೆಗಣಿಸಿ ವಲಸಿಗ ಕಾರ್ಯಕರ್ತರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಏನು ಕೇಳಿ ಬರ್ತಾ ಇತ್ತು. ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಆತ ಏನು ಸ್ಥಳೀಯ ಮಟ್ಟದ ಪದಾಧಿಕಾರಿಗಳ ಮುಂದೆ ಸಾಕಷ್ಟು ಬಾರಿ ಅದನ್ನ ಮನವರಿಕೆ ಮಾಡಿದಂತ ಸಂದರ್ಭದಲ್ಲಿಯೂ ಯಾರು ಕೂಡ ಅದನ್ನ ಗಮನ ಹರಿಸದೇ ಇರೋದ್ರಿಂದಾಗಿ ಏನು ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ನೋವನ್ನ ಮತ್ತು ತಮ್ಮಲ್ಲಿ ಇರ್ತಕ್ಕಂತಹ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಇದೇ ಒಂದು ಕಾರಣಕ್ಕೆ ಇದೀಗ ಏನು ಪದಾಧಿಕಾರಿಗಳು ಮತ್ತು ಈ ಕಾರ್ಯಕರ್ತ ಗದಿಗೆಪ್ಪ ಅನ್ನುವಂಥವ್ರು ಇವರ ನಡುವೆ ಅವಾಗ ಒಂದಿಷ್ಟು ಜಗಳ ಕೂಡ ಆಗಿರುವಂತದ್ದು. ಇದೇ ಒಂದು ವಿಚಾರ ಇದೀಗ ತಾರಕಕ್ಕೇರಿದ್ರಿಂದಾಗಿ ಆ ಗದಿಗೆಪ್ಪ ಅನ್ನುವಂತಹ ಕಾರ್ಯಕರ್ತನಿಗೆ ಒಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ದಳವಾಯಿ ಅವರು ಫೋನ್ ಕರೆ ಮಾಡಿ ಆತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತದ್ದು ಮತ್ತು ಜೀವ ಬೆದರಿಕೆ ಹಾಕಿರುವಂತಹ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಆ ಒಂದು ಗದಿಗೆಪ್ಪ ಅನ್ನುವಂತಹ ಕಾರ್ಯಕರ್ತ ಪ್ರಕರಣವನ್ನು ಕೂಡ ದಾಖಲು ಮಾಡಿರುವಂತದ್ದು. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೀತಿರುವಂತಹ ಕೆಲಸಕ್ಕೆ ಮನನೊಂದು ನಾವೆಲ್ಲರೂ ಇವತ್ತು ರಾಜೀನಾಮೆ ಕೊಟ್ಟಿವಿ ಸಾಮೂಹಿಕ. ಇಲ್ಲಿ ನಾವು 50-60 ಜನ ಪ್ರಮುಖ ನಾಯಕರು ಕೊಟ್ಟೇವಿ. ಆದ್ರೂ ಇದು ಸಾಂಕೇತಿಕ. ಸಾವಿರಾರು ಕಾರ್ಯಕರ್ತರು ಹಳ್ಳಿಯಲ್ಲಿ ಮನಸ್ಸು ನೊಂದು ಕೂತಾರ. ಅವರೆಲ್ಲ ನಮ್ಮ ಜೊತೆಗದಾರ. ಪಕ್ಷಕ್ಕಾಗಿ ದುಡಿದಂಥವ್ರನ್ನ ಕಡೆಗಣಿಸಿ ಅದರಲ್ಲಿ ವಿಶೇಷವಾಗಿ ಪಕ್ಷವನ್ನು ಕಟ್ಟಿದವರು ಹಿಂದುಳಿದ ವರ್ಗ, ಕ್ಷತ್ರಿಯ ವರ್ಗ. ಈ ಹೋರಾಟದಿಂದಲೇ ಅನೇಕ ಜನ ಮನೆ ಮಠ ಕಳ್ಕೊಂಡು ಹಿಂದುತ್ವಕ್ಕಾಗಿ ಕೆಲಸ ಮಾಡುವಂತ ಕಾರ್ಯಕರ್ತರನ್ನ ಕಡೆಗಣಿಸಿ ಹಿಂದುಳಿದ ವರ್ಗ, ಸಣ್ಣ ಜಾತಿಗಳು, ಕ್ಷತ್ರಿಯ, ಮರಾಠ ಇಂಥ ಜನರನ್ನ ಪಕ್ಷಕ್ಕಾಗಿ ಜೀವ ತೆಗೆದು ಪಕ್ಷ ಬೆಳೆಸಿದಂಥವ್ರನ್ನ ಕಡೆಗಣಿಸಿ ಪಕ್ಷಕ್ಕೆ ಸಂಬಂಧ ಇರಲಾರ್ದಂಥವ್ರನ್ನ, ಪಕ್ಷದ ಲಾಂಗ್ ಫಾರ್ಮ್ ಗೊತ್ತಿರಲಾರ್ದಂಥ ಎಷ್ಟೋ ಜನರನ್ನ ನೀವು ಪದಾಧಿಕಾರಿಗಳ ಮಾಡುವ ಮೂಲಕ ಅನೇಕ ಕಾರ್ಯಕರ್ತರನ್ನ ಅಪಮಾನ ಮಾಡಿದ್ರಿ. ಇದು ಒಂದು ಭಾಗ ಆದ್ರೆ ಇದೀಗ ಏನು ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರಿಗೆ ಸೂಕ್ತವಾದಂತಹ ಮನ್ನಣೆ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಸಾಲು ಕಾರ್ಯಕರ್ತರು ಕೂಡ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೀನಾಮೆಯನ್ನು ನೀಡಿದ್ದಾರೆ. ಸಾಮೂಹಿಕ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಆ ಒಂದು ರಾಜೀನಾಮೆ ಪತ್ರದಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಜನರು ಸಹಿಯನ್ನ ಮಾಡಿರುವಂತದ್ದು. ಒಂದಿಷ್ಟು ಅಂಶಗಳನ್ನ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಅಲ್ಲಿ ಏನಂತಂದ್ರೆ ಹಿಂದುತ್ವದ ಪರವಾಗಿರುವಂತವರು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಈ ಹಿಂದಿನೂ ಕೂಡ ಏನು ದುಡಿದಂತವರಿಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಅವರಿಗೆ ಮನ್ನಣೆ ಸಿಗ್ತಾ ಇಲ್ಲ. ಕೇವಲ ವಲಸಿಗರೇನು ಬೇರೆ ಪಕ್ಷಗಳಿಂದ ಬಂದಂತವರಿಗೆ ಇಲ್ಲಿ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೇನೆ ಅಲ್ಲದೇ ಇರುವಂತವರನ್ನ ಇವತ್ತು ಪದಾಧಿಕಾರಿಗಳಾಗಿ ನೇಮಿಸ್ತಾ ಇದ್ದಾರೆ. ಅವರು ಆ ಕಾರ್ಯಕರ್ತರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪಗಳನ್ನ ಒಂದು ಪತ್ರದಲ್ಲಿ ಮಾಡಿರುವಂತದ್ದು, ರಾಜೀನಾಮೆ ಪತ್ರದಲ್ಲಿ ಮಾಡಿರುವಂತದ್ದು. ಅದರ ಜೊತೆಗೇನೆ ಒಂದು ಅಂಶವನ್ನ ಅದರಲ್ಲಿ ನಮೂದು ಮಾಡಿದ್ದಾರೆ. ನಮ್ಮ ರಾಜೀನಾಮೆ ಪತ್ರವನ್ನ ಪಡೆದುಕೊಳ್ಳೋದಕ್ಕೆ ರಾಜ್ಯದಲ್ಲಿ ಯಾರೂ ಕೂಡ ಅರ್ಹರಿಲ್ಲದಿರುವ ಕಾರಣಕ್ಕೆ ನಾವು
ಏನು ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಏನು ಆ ಒಂದು ಉಲ್ಲೇಖವನ್ನ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ವಿಚಾರ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ, ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಇಷ್ಟು ದಿವಸ ರಾಜಕೀಯ ಕ್ಷೇತ್ರದಲ್ಲಿ ಶಿಸ್ತು ಮತ್ತು ಸಂಸ್ಕೃತಿಯ ಬಗ್ಗೆ ಪಾಠ ಮಾಡ್ತಾ ಇದ್ದಂತಹ ಭಾರತೀಯ ಜನತಾ ಪಕ್ಷಕ್ಕೆ ಇದು ಎಲ್ಲೋ ಒಂದು ಕಡೆ ಮುಜುಗರವನ್ನ ತಂದೊಡ್ಡಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಕಾರ್ಯಕರ್ತರು ಏನು ನಾಲಿಗೆಯ ಹಿಡಿತವನ್ನ ಮೀರಿ ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಬೀದಿ ರಂಪಾಟ ಮಾಡ್ಕೊಳ್ತಾ ಇರುವಂತದ್ದು ಏನಿದೆ, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಮುಜುಗರವನ್ನ ತಂದಿಟ್ಟಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಈ ಎಲ್ಲ ವಿಚಾರಗಳ ಬಗ್ಗೆ ಜಿಲ್ಲಾ ಮಟ್ಟದ ನಾಯಕರಾಗಿರ್ಬೋದು, ರಾಜ್ಯ ಮಟ್ಟದ ನಾಯಕರಾಗಿರ್ಬೋದು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.